ಈ ಸಿನಿಮಾ ಒಂದು ಒಂದು ಅಲೆಯಲ್ಲಿ ಶುರುವಾದಂಥ ಸಿನಿಮಾ ಇದು. ಅಂದರೆ ನಾನೊಂದು 5-6 ವರ್ಷದ ಹಿಂದೆ ಕಿನಾರೆ ಅಂತ ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಏನು ಮಾಡಬೇಕು ಅಂತ ತೋಚದೇ ಇರುವಾಗ ಒಂದಿಷ್ಟು ಕಥೆಗಳು ಆರಿಸ್ಕೊಂಡಿದ್ದೆ. ಆ ಕಥೆಯ ಬರವಣಿಗೆಯಲ್ಲಿ ಇದು ಜಾಸ್ತಿ ಮುಖ್ಯ ಪಾತ್ರವನ್ನು ವಹಿಸ್ತು. ಅಂದರೆ ಕತೆ ಬರೆಯೋದಕ್ಕೆ ಅಲ್ಲಿ ಹೊನ್ನಾವರ ಹೋಗಿದ್ದೆ ನಾನು. ಹೊನ್ನಾವರದಲ್ಲಿ ಇರುವಂತಹ ಹೊನ್ನಾವರ ಅಂತ ಅಲ್ಲ, ಲೈಕ್ ಗೋಕರ್ಣ ಮತ್ತು ಉತ್ತರ ಕನ್ನಡದ ಮೀನುಗಾರರನ್ನು ಬಹಳ ಅಬ್ಸರ್ವ್ ಮಾಡಿದೆ. ಅವರ ಬವಣೆ ಹೇಗಿರುತ್ತೆ, ಅವ್ರದ್ದು ಕಷ್ಟಗಳು ನಷ್ಟಗಳು. ನಾವು ಯೂಶ್ವಲಿ ಮೀನಿಲ್ಲದೆ ಊಟ ಮಾಡೋರಲ್ಲ, ಆದರೆ ಮೀನು ಹಿಡಿಯೋರ ಬಗ್ಗೆ ನಮಗೆ ಅದು ಗೊತ್ತೇ ಇಲ್ಲ. ನಾನು ಕುಂದಾಪುರದವನು, ಆದರೆ ಆ ಮೀನು ಎಷ್ಟು ಕಷ್ಟಪಟ್ಟು ಹಿಡ್ಕೊಬಂದು ನಮಗೆ ಅವ್ರು ಉಣಮಡಿಸ್ತಾರೆ, ನಾವು ಅದನ್ನು ಸವಿತೀವಿ. ಬಟ್ ಅವ್ರು ಹೇಗೆ ಇದು ಆ ಪರಿಕಲ್ಪನೆ ಇಲ್ಲ. ಒಂದು ಸಾರಿ ಬೋಟಿಗೆ ಹೋದಾಗಲೇ ಗೊತ್ತಾಗಿದ್ದು, ಇಷ್ಟೊಂದು ಕಷ್ಟ ಇದೆ. ನಾನು ಹೋಗಿದ್ದು ಬರೀ ಒಂದು 5 ಕಿಲೋಮೀಟ್ರ್ ಅಷ್ಟೇ, ಅಲ್ಲಿಗೆ ಗೊತ್ತಾಗೋಯ್ತು ಈ ಥರದ್ದೊಂದು ಸಿನಿಮಾ ಮಾಡಬೇಕು. ಫಿಷರ್ ಮ್ಯಾನ್ಸ್ ಬಗ್ಗೆ, ಅಂದರೆ ಮೀನುಗಾರಿಕೆ ಅದೆಷ್ಟು ಕಷ್ಟ, ಅದೆಷ್ಟು ತ್ಯಾಗಗಳಿದೆ, ಸೊ ಎಷ್ಟು ತ್ಯಾಗ ಮಾಡಿದ್ದಾರೆ, ಇವೆಲ್ಲವನ್ನು ಕೂಡ ಸ್ಟಡಿ ಮಾಡಲಾಯಿತು. ಈ ಸ್ಟಡಿ ಮಾಡಿದ ಇನ್ನೊಂದು ಭಾಗವೇ ಮತ್ಸ್ಯಗಂಧ. ಕಥೆಯನ್ನು ಹೇಳಲಿಕ್ಕಾಗೋದಿಲ್ಲ, ಬಟ್ ಗೊತ್ತಾಗ್ತದೆ ಟ್ರೈಲರ್ ನೋಡಿದ್ರೆ. ಅದರಲ್ಲೊಂದು ಹೋರಾಟ ಇದೆ, ಒಂದು ಭವನ ಇದೆ, ಬದುಕಿದೆ, ಒಂದು ಸ್ವಾಭಿಮಾನದ ಒಂದು ಹೆಗ್ಗುರುತಾಗಿ ಮತ್ಸ್ಯಗಂಧನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ.